ಎಲ್ಲರಿಗೂ ನಮಸ್ಕಾರ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ ಕೇವಲ ಒಂದು 25 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಒಳ್ಳೆ 30 ಅಡಿ ರಸ್ತೆಗೆ ಅಟ್ಯಾಚ್ ಆಗಿರುವಂತಹ ಒಂದು ಜನರಲ್ ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯ ಒಂದು ರಸ್ತೆ ತುಂಬ ಚೆನ್ನಾಗಿದೆ. ಭೂಮಿ ಜಮೀನಿಗೆ ರಸ್ತೆಗೆ ಅಟ್ಯಾಚ್ ಆಗಿದೆ. ಪೂರ್ವ ಫೇಸಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ. ಕಂಪ್ಲೀಟಾಗಿದ್ದು ನಮಗೆ 12 ಎಕರೆ ಪ್ರಾಪರ್ಟಿ ಬರುತ್ತೆ. ತುಂಬ ಒಳ್ಳೆಯ ಒಂದು ರೆಡ್ ಸಾಯಿಲ್ ಇರೋಂಥ ಪ್ರಾಪರ್ಟಿ, ಸಮತಟ್ಟವಾದಂಥ ಭೂಮಿ. ಆ ಭೂಮಿ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಇದು ರೆಡ್ ಸಾಯಿಲು, ಕೆಂಪು ಭೂಮಿ. ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಈ ಥರ ಒಂದು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ ಸ್ನೇಹಿತರೆ. ಟೋಟಲಾಗಿ ಇದು ನಮಗೆ 12 ಎಕರೆ ಬರುತ್ತೆ. 100% ಲೀಗಲ್ ಇರೋಂಥ ಪ್ರಾಪರ್ಟಿ. ಇದು ನಿಮಗೆ 100ಕ್ಕೆ 100% ಲೀಗಲ್ ಇರೋದ್ರಿಂದ ಯಾವುದೇ ಥರ ನಿಮಗೆ ಸಮಸ್ಯೆ ಇಲ್ಲ. ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕಂಪ್ಲೀಟಾಗಿದ್ದು ನಿಮಗೆ 12 ಎಕರೆ ಬರುತ್ತೆ. ಯಾರಾದರೂ 10 ಎಕರೆ 12 ಎಕರೆ ಹುಡುಕ್ತಾ ಇದ್ದರೆ ಈ ಪ್ರಾಪರ್ಟಿನ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮಣ್ಣಿನಿಸಿಗೆ ಬಂದರೆ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ನೋಡಿ. ರೆಡ್ ಸಾಯಿಲು, ಕಂಪ್ಲೀಟಾಗಿ ರೆಡ್ ಸಾಯಿಲ್ ಬರುತ್ತೆ. ತುಂಬ ಒಳ್ಳೆಯ ಭೂಮಿ. ಇದನ್ನೆಲ್ಲ ಉಳುಮೆ ಮಾಡಿಸ್ತೀನಿ ಈ ಕೆಲವೇ ದಿನಗಳಲ್ಲಿ. ಈಗ ಮಳೆ ಬಂದಿದೆ, ಉಳುಮೆ ಮಾಡೋದಕ್ಕೆ ಯೋಗ್ಯತೆ ಆಗಿದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇದು ಬೆಲೆ ವಿಷಯಕ್ಕೆ ಬಂದರೆ ಕೇವಲ ಇದು 18.5 ಲಕ್ಷ ಹೇಳ್ತೀನಿ ಒಂದು ಎಕರೆ. 18.5 ಲಕ್ಷ ಒಂದು ಎಕರೆ ಹೇಳ್ತೀನಿ. 20 ಲಕ್ಷ ಹೇಳೋದಿಲ್ಲ. 18,50,000 ರೂಪಾಯಿ ಒಂದು ಎಕರೆ ಹೇಳ್ತೀನಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ತುಂಬ ಒಳ್ಳೆ ಪ್ರಾಪರ್ಟಿ. 12 ಎಕರೆ, ರೋಡ್ ಅಟ್ಯಾಚ್ ಬರುತ್ತೆ. 30 ಫೀಟ್ ರೋಡ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಪೇಪರು ನೀವು ಚಿಂತನೆ ಮಾಡಿಬಿಡಿ, ಆ ಥರ ಪೇಪರ್ ಕೊಡ್ತೀನಿ. ಬೆಂಗಳೂರಿಂದ ಈ ಜಮೀನಿಗೆ ಕೇವಲ 200 ಕಿಲೋಮೀಟ್ರ್ ಆಗುತ್ತೆ. ಒಂದು ಸೈಡಿಂದ ಬಂದರೆ, ಇನ್ನೊಂದು ಸೈಡಿಂದ ಬಂದರೆ 225 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಭೂಮಿ. ಯಾರಾದರೂ ಫ್ರೆಂಡ್ ಸರ್ಕಲಲ್ಲಿ 2-3 ಬೈ ಮಾಡ್ತೀನಿ, ಒಟ್ಟಿಗೆ ತೊಗೊತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಭಾವಿಸ್ತಾ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಮಣ್ಣಿನ ವಿಷಯ ತೋರಿಸ್ತೀನಿ ನೋಡಿ. ಮಣ್ಣು ಯಾವ ಥರ ಇದೆ ಅಂತೇಳಿ. ಈ ಥರ ರೆಡ್ ಸಾಯಿಲ್ ಬರುತ್ತೆ. ಚೆನ್ನಾಗಿದೆ ಭೂಮಿ. ವಂಡರ್ಫುಲ್ ಲ್ಯಾಂಡ್. ತುಂಬ ಒಳ್ಳೆ ಪ್ರಾಪರ್ಟಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬೆಲೆಯಲ್ಲಿ ಈಗ ಭೂಮಿಗಳು ಸಿಗ್ತಾ ಇಲ್ಲ ಸ್ನೇಹಿತರೆ. ಈ ಥರ ಭೂಮಿ ತೊಗೊಳೋದಕ್ಕೆ ಮುಂದೆ ಬನ್ನಿ. ಥ್ಯಾಂಕ್ ಯು ಎಲ್ಲರಿಗೂ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ.